ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ರು? ನಾವು ನಿನ್ನೆ ಊರಿಗೆ ಬಂದಿದ್ವಲ್ಲ, ಹಾಗೆ ಇವತ್ತೆಲ್ಲ ದೇವಸ್ಥಾನಕ್ಕೆ ಹೋಗುವ ಅಂತ ಪ್ಲಾನ್ ಹಾಕಿದ್ದೇವೆ. ಹಾಗೆ ಈಗ ಫಸ್ಟ್ ಯಾವ ದೇವಸ್ಥಾನ ಬಾವ? ಫಸ್ಟು ವರಂಗ ಜೈನ್ ಮಂದಿರ. ಹಾಗೆ ನಾವೀಗ ಎಲ್ಲ ರೆಡಿಯಾಗಿದ್ದೇವೆ, ಎಲ್ಲರೂ ರೆಡಿಯಾಗಿದ್ದಾರೆ, ತೋರಿಸಿ. ಸೊ ಈಗ ನಾವು ಫಸ್ಟಿಗೆ ವರಂಗ ಜೈನ್ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಬನ್ನಿ ಹೋಗುವ. ಎಲ್ರು ರೆಡಿಯಾ? ಹೋಗುವ? ನೋ. ಓಕೆ, ಲೆಟ್ಸ್ ಗೋ. ನಾವು ವರಂಗ ಟೆಂಪಲ್ಗೆ ಬಂದ್ವಿ. ಎಷ್ಟು ಬಿಸಿಲಲ್ಲ, ತುಂಬಾ ಬಿಸಿಲು, ತುಂಬಾ. ವಂಶೀಲ್ ಬನ್ನಿ ಹೋಗುವ. ಇಲ್ಲಿ ಒಂದು ಪದ್ಮಶ್ರೀ ಕ್ಯಾಂಟೀನ್ ಅಂತ ಉಂಟು, ಅದರದ್ದು ಸೀದಾ ಹೋಗಿ ಸೀದಾ ಹೋದ್ರೆ ನೋಡಿ, ಈಗ ಇಲ್ಲಿ ಒಂದು ಗದ್ದೆ ಸಿಗ್ತದೆ ನೋಡಿ. ಈ ಗದ್ದೆಯ ಈ ಸೈಡಲ್ಲಿ ಹೋಗ್ಬೇಕು ನೋಡಿ. ಇಲ್ಲಿ ಒಂದು ಸಣ್ಣ ಕಾಲು ದಾರಿ ಉಂಟು, ಇದರಲ್ಲಿ ಹೋದ್ರೆ ಆಯ್ತು. ಸೊ ಇಲ್ಲಿ ಇದು ನೋಡಿ, ಇದು ಟೆಂಪಲ್ ನಾವು ಇದು ಹೇಳಿದ್ವಲ್ಲ, ನೀರಿನ ನಡುವಲ್ಲಿ ಉಂಟು. ಇದಕ್ಕೆ ಇಲ್ಲಿಗೆ ಹೋಗಲಿಕ್ಕೆ ನಾವು ಇಲ್ಲಿಂದ ರಶೀದಿ ತರಬೇಕು. ಸೊ ನಾವು ಹೋಗ್ತಾ ಇದ್ದೇವೆ. ಟೆಂಪಲ್ಗೆ ಬಂದ್ವಿ ಅಲ್ಲ, ಇಲ್ಲಿ ಸ್ಲೀವ್ಲೆಸ್ ಪ್ಯಾಂಟ್ ಶಾರ್ಟ್ಸ್ ಏನು ಅಲೌಡ್ ಇಲ್ಲ, ಅಂದರೆ ಟ್ರೆಡಿಷ್ನಲ್ ಡ್ರೆಸ್ ಅಲ್ಲೇ ಬರಬೇಕು. ಸೊ ಇದೊಂದು ನೀವು ನೆನಪಿಟ್ಕೊಳ್ಳಿ, ಇಲ್ಲಿಗೆ ಯಾವಾಗಲಾದ್ರು ಬಂದರೆ ಸ್ಲೀವ್ಲೆಸ್ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಟ್ರೆಡಿಷ್ನಲ್ ಡ್ರೆಸ್ ಅಲ್ಲೇ ಬನ್ನಿ. ಸಾರಿ, ಸಲ್ವಾರ್ ಮತ್ತೆ ಪ್ಯಾಂಟ್. ಸ್ಲೀವ್ಲೆಸ್ ಹಾಕ್ಲೇಬಾರ್ದು, ಇಲ್ಲಿ ಸ್ಲೀವ್ಲೆಸ್ ಅಲೌಡೇ ಇಲ್ಲ ಅಲ್ಲ. ಸೊ ಇಲ್ಲಿ ಬಂದು ರಿಸಿಪ್ಟ್ ಮಾಡಬೇಕು. ಇಲ್ಲಿ ಬಂದು ರಿಸಿಪ್ಟ್ ಮಾಡಿ ಮತ್ತೆ ನಾವು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸೊ ಒಂದು ರಿಸಿಪ್ಟ್ 20 ರೂಪಾಯಿ ಅಲ್ಲ, ಒಂದು ರಶೀದಿದು 20 ರೂಪಾಯಿ. ಸೊ ಬನ್ನಿ ಹೋಗುವ.
ये तुंडते बाबा जो देखो कितना सारा फिश है है ना मस्त फिश इंडिया ये श्रृंगेरी जैसा हो गया श्रृंगेरी भी वैसी है श्रृंगेरी में इसमें बड़ा बड़ा है इससे भी है ना उसमें बड़े बड़े रहते साइड में धूप में मत जाओ, इधर आओ, मच्छी देखो। हाँ चलो बैठ के देखना है। हाँ देखो, हाथ नहीं लगाने का। ಕ್ಷೇತ್ರ ಪಾಲನಾಗದೇವ ಒಳಗೆ ದೇವರ ದರ್ಶನ ಮಾಡುವಾಗ ನಾನು ವಿಡಿಯೋ ತೆಗಿಲಿಕ್ಕೆ ಹೋಗಲಿಲ್ಲ, ಅಂದರೆ ವಿಡಿಯೋ ಅಲೌಡ್ ಸಹ ಇರಲಿಲ್ಲ. ತುಂಬ ಒಳ್ಳೆಯದಿತ್ತು ಒಳಗೆ ಸಹ. ಹಾಗೆ ಅಂದರೆ ಜೈನ್ ಮಂದಿರದು ಹಳೇ ಕಾಲದ್ದು ಹೇಗೆ ಇರ್ತದೆ ಮಂದಿರ ಹಾಗೆ ಉಂಟು, ತುಂಬ ಒಳ್ಳೆಯದುಂಟು, ತಂಪು ಒಳಗೆ. ಹಾಗೆ 4 ಸೈಡ್ 4 ದಿಕ್ಕಿನಲ್ಲಿ ಸಹ ಒಂದೊಂದು ವಿಗ್ರಹ ಇಟ್ಟಿದ್ದಾರೆ ದೇವರದು, ಹೆಸರು ಸಹ ಬೇರೆ ಬೇರೆ ಉಂಟು. ಸೊ ಹಾಗೆ ತುಂಬ ಒಳ್ಳೆಯದಿತ್ತು. ಹಾಗೆ ಈ ಒಂದು ಪ್ಲೇಸಿಗೆ ನೀವು ಬರ್ಬೋದು, ಯಾಕೆಂದರೆ ಒಳ್ಳೆಯದುಂಟು. ಅಂದರೆ ನೇಚರಿದು ನಡುವಿನಲ್ಲಿ ಒಂದು ದೇವಸ್ಥಾನ, ಅಂದರೆ ಇಡೀ ನದಿಯಲ್ಲಿ ನಡುವಿನಲ್ಲಿ ದೇವರದು ಇದು ಉಂಟಲ್ಲ, ಸೊ ತುಂಬ ಒಳ್ಳೆಯದಿತ್ತು. ಈ ಟೆಂಪಲ್ ಏನಿದೆ ಇದು ದೇವಸ್ಥಾನ 1 ಗಂಟೆಗೆ ಬಂದಾಗ್ತದೆ, ಬರುವವರಿದ್ರೆ ಬೇಗ ಬನ್ನಿ. ಮಾಮ ಮೊದಲೇ ಹೋಗಿ ಕೂತ್ಕೊಂಡಿದ್ದಾರೆ. ನಾವು ದರ್ಶನ ಮಾಡಿ ಆದ್ಮೇಲೆ ಮತ್ತೆ ಈ ಟೆಂಪಲ್ಗೆ ಬರಬೇಕು. ತಗೊಳ್ಳಿಕ್ಕಿಲ್ಲ, ಸೊ ನಾವು ಒಳಗೋಗಿ ಬಂದು ಏನೆಲ್ಲ ಆಗ್ತದೆ ಹೇಳಿ. ಇಲ್ಲಿಂದ ಇನ್ನೊಂದು ಟೆಂಪಲ್ ಉಂಟು, ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ನೋಡಿ. ಇಲ್ಲಿದೆಲ್ಲ ದರ್ಶನ ಆಯ್ತು. ಈಗ ನಾವು ಸೀದಾ ವರಂಗದಿಂದ ಅನಂತ ಪದ್ಮನಾಭ ಟೆಂಪಲ್ ಪೆರಡೂರಿಗೆ ಹೋಗ್ತಾ ಇದ್ದೇವೆ. ಬನ್ನಿ ಬನ್ನಿ ಎಲ್ಲರೂ, ಲೆಟ್ಸ್ ಗೋ, ಬನ್ನಿ ಎಲ್ಲರೂ. ಅನಂತ ಪದ್ಮನಾಭ ಟೆಂಪಲ್ ಒಳಗೆ ಫೋಟೋ ವಿಡಿಯೋ ಅಲೌಡ್ ಇಲ್ಲ, ಸೊ ನಾನು ಒಳಗೆ ಹೋಗಿ ಬಂದು ನಿಮಗೆ ಸಿಗ್ತೇನೆ. ದರ್ಶನ ಎಲ್ಲ ಮಾಡಿ ನಾವೀಗ ಊಟಕ್ಕೆ ಬಂದಿದ್ದೇವೆ ನೋಡಿ. ಊಟ ಎಲ್ಲ ಆಗಿ ಈಗ ಸ್ವಲ್ಪ ಆರಾಮದಲ್ಲಿ ಕುತ್ಕೊಂಡಿದ್ದೇವೆ. ಇಲ್ಲಿ ತುಂಬ ತಂಪು ಉಂಟು, ಶಾಂತಿ. ಇನ್ನು ಕೃಷ್ಣ ಮಠ ಉಡುಪಿಗೆ ಹೋಗುವ. ನಾವೀಗ ಕೃಷ್ಣ ಮಠ ಟೆಂಪಲ್ಗೆ ಬಂದ್ವಿ.
ಒಳ್ಳೇದಾಗ್ತಾಯಿತ್ತು ದೇವಸ್ಥಾನ ನೋಡಿ. ಇನ್ನು ನಾವು ಸೀದಾ ಬೀಚಿಗೆ ಹೋಗಿ ಸಿಗ್ತೇವೆ. ನಾವು ಉಡುಪಿ ದೇವಸ್ಥಾನದಿಂದ ಹೊರಗೆ ಬಂದ್ವಿ, ನೋಡಿದರೆ ನಮ್ಮದು ಗಾಡಿ ನೋಡಿ ಬ್ಯಾಟ್ರಿ ಡೌನ್ ಆಗಿ ನಿಂತಿದೆ. ಈಗ ಮೆಕ್ಯಾನಿಕನ್ನು ಬರಲಿಕ್ಕೆ ಹೇಳಿದ್ದೇವೆ, ಹಾಗೆ ಟೈಮ್ ತಾಗ್ತದಂತೆ. ಸೊ ನಮಗೆ ಬಿಸಿಲಲ್ಲಿ ಇಲ್ಲೇ ನಾವು ಕಾಯ್ತಾ ಇದ್ದೇವೆ. ಏರೋ ಮೆಕ್ಯಾನಿಕ್ಗೆ ಹಾಂ. मस्ती मत करो. ಸ್ಟಾರ್ಟ್ ಮಲ್ಪೊಡಿಗೆ ಸ್ಟಾರ್ಟ್ ಮಾಡಿ. चालू बंद मत करना. चालू रहने. 20 मिनट ऐसे रखो, 15-20 मिनट. वो जो तुम लोग गए थे उधर एक गाड़ी था ना, उधर के करा के बोले ಥ್ಯಾಂಕ್ ಯು. ಗಾಡಿ ರಿಪೇರಿ ಆಗಿ ಈಗ ನಾವು ಮಲ್ಪೆ ಬೀಚಿಗೆ ಹೋಗ್ತಾ ಇದ್ದೇವೆ. ಬಲ್ಲೆ ಬಾಬಾ ಏ ಬಲೆ ಬೀಚಿಗೆ ಹೋಗ್ತಾ ಇದ್ದೇವೆ. ನಾವೀಗ ಬೀಚಿಗೆ ಹೋಗುದು. ಹೇ ಹಲೋ, ನಾವೀಗ ಬೀಚಿಗೆ ಹೋಗುದು. ಹೀಗೆ ಬೆಳಿಗ್ಗೆಯಿಂದ ತಿರುಗಿ ಸಾಕಾಗಿ ಹೋಯ್ತು. ನಮ್ದು ಬೀಚ್ ಎಲ್ಲ ಆಯ್ತು, ಇನ್ನು ಸೀದಾ ಮನೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. बोलो जय माता दी. फोटो निकल तो खड़ा रहो. ए चलो ना.